ಫ್ರೆಂಡ್ಸ್, ನಾನು ನಿಮ್ಮ ಟೆಕ್ ವಿತ್ ಭರತ್. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ನೀವು ಕೂಡ ಸೂಪರ್ ಆಗಿ ಇದ್ದೀರಾ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ಇವತ್ತಿನ ಒಂದು ತುಂಬ ಇಂಪಾರ್ಟೆಂಟ್ ಆದ ಒಂದು ಟಾಪಿಕ್ ನಿಮಗೋಸ್ಕರ ಚಾಯ್ಸ್ ಮಾಡ್ಕೊಂಡು ಬಂದಿದ್ದೀನಿ. ಈ ಒಂದು ಟಾಪಿಕ್ ಏನಂತ ಅಂದರೆ, ಯೂಟ್ಯೂಬ್ನಿಂದ ಒಂದು ಹೊಸ ಮಾನಿಟೈಸೇಷನ್ ಪಾಲಿಸಿ ಬಂದಿದೆ. ಈ ಹೊಸ ಮಾನಿಟೈಸೇಷನ್ ಪಾಲಿಸಿ ಎಂದರೇನು ನೀವು ಕೇಳಬಹುದು. ಇದು ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಯಾರ್ಯಾರು ಯೂಟ್ಯೂಬರ್ಸು ಅಥವಾ ಕಾಂಟೆಂಟ್ ಕ್ರಿಯೇಟರ್ಸ್ ಇದ್ದೀರಾ, ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಲೇಬೇಕು. ತುಂಬ ಇಂಪಾರ್ಟೆಂಟ್ ಈ ಒಂದು ವಿಡಿಯೋ ಅಂತಲೇ ಹೇಳ್ಬೋದು. ಈ ಒಂದು ಪಾಲಿಸಿ ತುಂಬ ಇಂಪಾರ್ಟೆಂಟ್. ಅದೆಂಥ ಪಾಲಿಸಿ ಅಂತ ನೀವು ಕೇಳ್ಬೋದು. ಬನ್ನಿ ನಮ್ಮೊಂದು ಟಾಪಿಕ್ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಹೊಸಬರನ್ನ ಒಂದು ಟೆಕ್ ಬ್ರೋ ಚಾನಲ್ ನೋಡ್ತಾ ಇರೋದು, ದಯವಿಟ್ಟು ಟೆಕ್ ಬ್ರೋ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ಥರ ಒಳ್ಳೆ ಕಂಟೆಂಟ್ ನಿಮಗೆ ಸಿಗ್ತಾ ಇರುತ್ತೆ. ಬನ್ನಿ ನಮ್ಮ ಒಂದು ಟಾಪಿಕ್ ಶುರು ಮಾಡೋಣ. ಹೇಳ್ದಲ್ಲ, ಯೂಟ್ಯೂಬಿಂದ ಒಂದು ಹೊಸ ಮಾನಿಟೈಸೇಷನ್ ಪಾಲಿಸಿ ಬಂದಿದೆ. ಇದೇನಂತ ಅಂದರೆ, ನೋಡ್ತಾ ಇರ್ಬೋದಲ್ಲ, ನಿಮಗೆ ಸೈಡ್ನಲ್ಲಿ ಸ್ಕ್ರೀನ್ ರೆಕಾರ್ಡ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿರಬೇಕು, ಯೂಶಲಿ ನಮಗೆ ಮಾನಿಟೈಸೇಷನ್ ಆಗಬೇಕಂತ ಅಂದರೆ ಕ್ರೈಟೇರಿಯಾ ಕಂಪ್ಲೀಟ್ ಮಾಡಬೇಕು. ಆ ಕ್ರೈಟೇರಿಯಾ ಏನಂತ ಅಂದರೆ 1000 ಸಬ್ಸ್ಕ್ರೈಬರ್ಸ್ 4000 ವಾಚ್ ಅವರ್ಸು. 1000 ಸಬ್ಸ್ಕ್ರೈಬರ್ಸ್ 4000 ವಾಚ್ ಅವರ್ಸ್ ಐತಲ್ಲ, ಅದು 365 ಡೇಸ್ ಒಳಗಡೆ ಕಂಪ್ಲೀಟ್ ಮಾಡಬೇಕು. ಅಥವಾ ಶಾರ್ಟ್ಗೆ ಹೋಗ್ತೀನಿ ಅಂತ ಅಂದರೆ ಲಾಸ್ಟ್ 90 ಡೇಸ್ ಅಂದರೆ ಲಾಸ್ಟ್ 3 ತಿಂಗಳಲ್ಲಿ ನೀವು 10 ಮಿಲಿಯನ್ ಶಾರ್ಟ್ಸ್ ವ್ಯೂಸ್ ಅಂದರೆ 1 ಕೋಟಿ ಶಾರ್ಟ್ಸ್ ವ್ಯೂಸ್ ಕಂಪ್ಲೀಟ್ ಮಾಡಬೇಕು. ಈ ಥರ ಮಾಡಿಕೊಂಡು ನೀವು ಬೇಕಾದ್ರೆ ಮಾನಿಟೈಸೇಷನ್ ಮಾಡ್ಕೊಬೋದಿತ್ತು. ಆದರೆ ಒಂದೇನಂತ ಅಂದರೆ 5 ಪಾಲಿಸಿ ಇತ್ತು ಮುಂಚೆ. ಈಗ ಇನ್ನೊಂದು ಹೊಸದಾಗಿ ಆ್ಯಡ್ ಆಗಿರುವಂಥದ್ದು 6ನೇ ಪಾಲಿಸಿ. ಅದೇನಂತ ನಿಮ್ಗೆ ಹೇಳ್ತೀನಿ. ನೋಡ್ತಾ ಇರ್ಬೋದಲ್ಲ, ಸ್ಕ್ರೀನ್ ರೆಕಾರ್ಡ್ ಮಾಡ್ತಾ ಇದ್ದೀನಿ ನೋಡಿ. ಬೇಕಾದರೆ ಈ ಒಂದು ಏನೈತಲ್ಲ ಲಿಂಕ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ಹೋಗಿ ಚೆಕ್ ಮಾಡ್ಕೊಬೋದು. ನೋಡಿ, ಇಲ್ಲಿ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಫಾಲೋ ದ ಚಾನಲ್ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಪಾಲಿಸೀಸ್. ಅಂದರೆ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಪಾಲಿಸಿ ಐತಲ್ಲ, ಈಗ ಉದಾಹರಣೆಗೋಸ್ಕರ ನಿಮ್ಮ ಚಾನಲ್ ರಿವ್ಯೂಸ್ ಕಾಂಟೆಂಟ್ ಏನಾದ್ರು ಮಾಡಿರಬಾರ್ದು, ಏನಾದರೂ ಕಾಪಿ ಮಾಡಿರಬಾರ್ದು. ಇದು ಮಾನಿಟೈಸೇಷನ್ ಪಾಲಿಸೀಸ್. ಎರಡನೇದು ಬಂದ್ಬಿಟ್ಟು ಲಿವ್ ಇನ್ ಅ ಕಂಟ್ರಿ ರೀಜನ್ ವೇರ್ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಈಸ್ ಅವೈಲೇಬಲ್ ಅಂತ ಇದೆ. ಇದೇನಂತ ಅಂದರೆ, ಈಗ ಸಪೋಸ್ ನಾನು ಈ ಒಂದು ಜಾಗದಲ್ಲಿದೆ, ಈಗ ಉದಾಹರಣೆಗೋಸ್ಕರ ನಾನು ಬೇರೆ ಕಂಟ್ರಿಗೆ ಹೋಗಿದೆ, US ನಲ್ಲಿ. ಅಲ್ಲಿ ಇದು ಮಾನಿಟೈಸೇಷನ್ ಏನೈತಲ್ಲ ಪಾರ್ಟ್ನರ್ ಪ್ರೋಗ್ರಾಮ್ ಅವೈಲೇಬಲ್ ಇದೆ. ಆದರೆ ಬೇರೆ ಒಂದು ಕಂಟ್ರಿಗೆ ಹೋಗಿದಾಗ ಅಲ್ಲಿ ಅವೈಲೇಬಲ್ ಇಲ್ಲ ಅಂತಂದರೆ ನೀವು ಎಲಿಜಿಬಲ್ ಇಲ್ಲ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್. ನೆನಪಲ್ಲಿಕೊಳ್ಳಿ, ನೀವು ಯಾವ ಲೊಕೇಶನಲ್ಲಿ ಇದ್ದೀರಾ ಆ ಒಂದು ಲೊಕೇಶನ್ಗೆ ಯೂಟ್ಯೂಬರು ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಕೊಟ್ಟಿದ್ದಾರ ಕೊಟ್ಟಿಲ್ವಾ ಅಂತ ಫಸ್ಟು ಚೆಕ್ ಮಾಡ್ಕೊಳ್ಳಿ. ಅದು ತುಂಬ ಇಂಪಾರ್ಟೆಂಟ್. ಇದು ಎರಡನೇದು. ನೆಕ್ಸ್ಟ್ ಬಂದ್ಬಿಟ್ಟು ಹ್ಯಾವ್ ನೋ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಆನ್ ಯೋರ್ ಚಾನಲ್. ಅಂದರೆ ಈಗ ಉದಾಹರಣೆಗೋಸ್ಕರ ಒಂದು ಆ್ಯಕ್ಟಿವ್ ಆಗಿರುತ್ತೆ ಒಂದು ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕು. ಹಾಗಿದ್ರೆ ನಿಮ್ಮ ಒಂದು ಚಾನಲ್ ಮಾನಿಟೈಸೇಷನ್ ಆಗಲ್ಲ, ಪಾಸ್ ಆಗ್ಬಿಡ್ತದು ಆ ಒಂದು ಸ್ಟ್ರೈಕ್ ಮುಗಿಯೋಕ್ಕಂತ. ಆ ಒಂದು ಸ್ಟ್ರೈಕು ಡಿಆಕ್ಟಿವೇಟ್ ಆಗಿಬಿಟ್ರೆ ಆವಾಗ ನಿಮ್ಮೊಂದು ಪ್ರಾಸೆಸ್ಸು ಕಂಟಿನ್ಯೂ ಆಗುತ್ತೆ. ಇದು ನೆನಪಲ್ಲಿಕೊಳ್ಳಿ. ಆಮೇಲೆ ನೀವು ಅಪ್ಲೈ ಮಾಡ್ಬೋದು ಮಾನಿಟೈಸೇಷನ್ಗೆ. ನೆನಪಲ್ಲಿಕೊಳ್ಳಿ, ಈ ಕಾಪರೇಟ್ ಸ್ಟ್ರೈಕ್ ಏನು ಮಾಡೋಕ್ಕೆ ಹೋಗಬೇಡಿ. ಅದು ಎಸ್ಪೆಷಲಿ ಮಾನಿಟೈಸೇಷನ್ ಅಪ್ಲೈ ಮಾಡುವ ಸಮಯದಲ್ಲಿ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಇದು ನೀವು ನೆನಪಲ್ಲಿಕೊಳ್ಳಿ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಮೇಕ್ ಶೋರ್ ದಟ್ ಯುವರ್ ಚಾನಲ್ ಹ್ಯಾಸ್ ಟರ್ನ್ಡ್ ಆನ್ ಇದು 2 ಸ್ಟೆಪ್ ವೆರಿಫಿಕೇಶನ್ ಟು ಯುವರ್ ಗೂಗಲ್ ಅಕೌಂಟ್. ಅಂದರೆ ನಿಮಗೆಲ್ಲ ಗೊತ್ತಿರಬೇಕು 2 ಸ್ಟೆಪ್ ವೆರಿಫಿಕೇಶನ್, 2 ಸೆಟ್ಟಿಂಗ್ಸ್. ಆ 2 ಸೀಕ್ರೆಟ್ ಸೆಟ್ಟಿಂಗ್ಸ್ ಏನು ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಈಗ ಸಪೋಸ್ ಈ ಒಂದು ಮೊಬೈಲು ಹಳೆ ಮೊಬೈಲ್ ನಂದೀಗ ಚೇಂಜ್ ಮಾಡ್ತೀನಿ ಹೊಸ ಮೊಬೈಲ್ಗಂತ ಅಂದರೆ ಆ 2 ಸೆಟ್ಟಿಂಗ್ಸ್ ಕೇಳುತ್ತೆ. ಅದೇ 2 ಸ್ಟೆಪ್ ವೆರಿಫಿಕೇಶನ್ ಅಂತ ಅನ್ನೋದು. ಅದು ತುಂಬ ಇಂಪಾರ್ಟೆಂಟ್. ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಸೆಪ್ರೇಟಾಗಿ, ಮೇಲೆ ನಿಮಗೋಸ್ಕರ ಪಿನ್ ಮಾಡಿದ್ದೀನಿ. ವಿಡಿಯೋ ನೋಡಿಲ್ಲ ಅಂದರೆ ಪೂರ್ತಿ ಸ್ಕಿಪ್ ಮಾಡಿ 1 ಸೆಕೆಂಡು ಪೂರ್ತಿ ವಿಡಿಯೋ ನೋಡಿ. ಅದು ತುಂಬ ಇಂಪಾರ್ಟೆಂಟ್, ನೆನಪಲ್ಲಿಕೊಳ್ಳಿ. ನೆಕ್ಸ್ಟು ಇದು ಹೊಸದಾಗಿ ಆ್ಯಡ್ ಮಾಡಿರುವಂಥದ್ದು ಪಾಲಿಸಿ ಹ್ಯಾವ್ ಅಡ್ವಾನ್ಸ್ಡ್ ಫೀಚರ್ಸ್ ಆಕ್ಸೆಸ್ ಆನ್ ಯೂಟ್ಯೂಬ್. ಅಂದರೆ ಅಡ್ವಾನ್ಸ್ ಫೀಚರ್ಸ್ ಐತಲ್ಲ ಅದು ಆನ್ ಇರಬೇಕು. ತುಂಬ ಜನ ಹೇಳ್ಬೋದು ಬರುತ್ತೆ ಮುಂಚೆನೇ ಐತಲ್ಲ ಪಾಲಿಸಿ, ಅದೆಂಥ ನ್ಯೂ ಪಾಲಿಸಿ ಅಂತ. ಆ್ಯಕ್ಚುಲಿ ಯಾರು ಲಾಂಗ್ ವಿಡಿಯೋ ಮಾಡ್ತಾರೆ ಅಡ್ವಾನ್ಸ್ ಫೀಚರ್ನ ಆನ್ ಮಾಡ್ಕೊಬೇಕಿತ್ತು ಮುಂಚೆ. ಆದರೆ ಈಗ ಎಲ್ಲರೂ ಕೂಡ ಅಷ್ಟೇ, ಯಾರು ಲಾಂಗ್ ವಿಡಿಯೋ ಮಾಡ್ತಾರೆ ಪ್ಲಸ್ ಶಾರ್ಟ್ ವಿಡಿಯೋ ಕೂಡ ಮಾಡ್ತಾರೆ, ಎಲ್ಲರೂ ಕೂಡ ಅಷ್ಟೇ ಈ ಒಂದು ಅಡ್ವಾನ್ಸ್ ಫೀಚರ್ ಆನ್ ಮಾಡ್ಕೊಬೇಕು. ಆನ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ನಿಮ್ಮದು 1000 ಸಬ್ಸ್ಕ್ರೈಬರ್ಸ್ 4000 ವಾಚರ್ಸ್ ಕಂಪ್ಲೀಟ್ ಆಗಿದ್ರೂ ಮಾನಿಟೈಸೇಷನ್ ಅಪ್ಲೈ ಮಾಡೋಕ್ಕೆ ಹೋಗಿದ್ರೂ ಮಾನಿಟೈಸೇಷನ್ ಅಪ್ಲೈ ಬಟನ್ ಬರುವುದಿಲ್ಲ. ನೆನಪಲ್ಲಿಕೊಳ್ಳಿ, ಇದು ತುಂಬ ಇಂಪಾರ್ಟೆಂಟ್ ಫೀಚರ್ ಅಂತಲೇ ಹೇಳ್ಬೋದು. ಮತ್ತು ನಿಮ್ಗೆ ನಿಮಗೆಲ್ಲ ಗೊತ್ತಿರಬೇಕು, ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟ್ನ ನೀವು ಲಿಂಕ್ ಮಾಡಬೇಕು. ಅದು ಸೆಕೆಂಡ್ ಸ್ಟೆಪ್ಪಲ್ಲೇ ನೀವು ಮಾಡ್ಬೋದು ಮಾನಿಟೈಸೇಷನ್ ಪ್ರಾಸೆಸ್ನಲ್ಲೇ. ಇಷ್ಟು 6 ಇದು ಏನೈತಲ್ಲ ಪಾಲಿಸೀಸು ಹೊಸದಾಗಿ ಹೇಳಿದ್ನಲ್ಲ ಅಡ್ವಾನ್ಸ್ ಫೀಚರ್ ಪಾಲಿಸಿ ಇದೆ. ಅದು ಕೂಡ ಅಷ್ಟೇ 3 ನಿಮಗೆ ಟೈಪ್ ಬರುತ್ತೆ. ಸ್ಕ್ರೀನಲ್ಲಿ ತೋರಿಸ್ತಾ ನಿಮಗೆ
ಮೂರು ಬಂದ್ಬಿಟ್ಟು ವಿಡಿಯೋ ವೆರಿಫಿಕೇಷನ್, ID ವೆರಿಫಿಕೇಷನ್, ಬಿಲ್ಡ್ ಚಾನಲ್ ಹಿಸ್ಟ್ರಿ ಅಂತ. ಈ ಮೂರಲ್ಲಿ ಯಾವ ಆಪ್ಷನ್ ಸೆಲೆಕ್ಟ್ ಮಾಡಬೇಕಪ್ಪ, ನಾನು ಇನ್ನೂ ಅಡ್ವಾನ್ಸ್ ಫೀಚರ್ ಸೆಟ್ಟಿಂಗ್ ಆನ್ ಮಾಡ್ಕೊಂಡಿಲ್ಲ ಅಂತ ತುಂಬ ಜನ ಕೇಳ್ಬೋದು. ಅದ್ರ ಬಗ್ಗೆ ಕೂಡ ಸೆಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ, ಮೇಲೆ ನಿಮಗೋಸ್ಕರ ಪಿನ್ ಮಾಡಿದ್ದೀನಿ. ವಿಡಿಯೋ ನೋಡಿಲ್ಲ ಅಂದರೆ ಪೂರ್ತಿ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ, ಆವಾಗ ನಿಮಗೆಲ್ಲ ಅರ್ಥ ಆಗುತ್ತೆ ಹೇಗೆ ಅಡ್ವಾನ್ಸ್ ಫೀಚರ್ ವೆರಿಫಿಕೇಷನ್ ಆನ್ ಮಾಡ್ಕೊಳ್ಳೋದು. ಇದು ತುಂಬ ಇಂಪಾರ್ಟೆಂಟು. ಅಡ್ವಾನ್ಸ್ ಫೀಚರ್ ಆನ್ ಮಾಡ್ಕೊಳ್ಳಿ, ಮಾನಿಟೈಸೇಷನ್ಗೆ ಇದು ತುಂಬ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಇಷ್ಟ ಆಯಿತು ಈ ಒಂದು ಹೊಸದಾಗಿರುವಂಥ ಒಂದು ಮಾನಿಟೈಸೇಷನ್ ಪಾಲಿಸಿ. ಐ ಹೋಪ್ ನಿಮಗೆ ಪೂರ್ತಿ ಇನ್ಫಾರ್ಮೇಷನ್ ಸಿಕ್ತು ಈ ಒಂದು ವಿಡಿಯೋದಲ್ಲಿ. ಈ ಥರ ವಿಡಿಯೋ ಬೇಕಂದರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇಗೆ ಪ್ರೋತ್ಸಾಹ ಕೊಡೋದಂದರೆ ಜಸ್ಟ್ ತುಂಬ ಸಿಂಪಲ್. ಅದು ಹೆಂಗಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಇಷ್ಟು ಮಾಡಿದ್ರೆ ನನಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ಮತ್ತು ಯೂಟ್ಯೂಬ್ ಬಗ್ಗೆ ಏನಾದ್ರು ಇನ್ಫಾರ್ಮೇಷನ್ ಬೇಕಿದ್ರೆ, ಏನಾದ್ರು ಡೌಟ್ ಇದ್ದರೆ, ಏನಾದ್ರು ಹೆಲ್ಪ್ ಬೇಕಿದ್ರೆ ಕೆಳಗಡೆ ನಂಬರ್ ಹಾಕಿದ್ದೀನಿ. ಈ ನಂಬರ್ ತೊಗೊಂಡು ನನಗೆ ವಾಟ್ಸ್ಆ್ಯಪ್ ಮಾಡಿ. ಕಾಲ್ ಮಾಡೋಕ್ಕೆ ಹೋಗ್ಬೇಡಿ ಅಂತಕಂದರೆ ಮೊಬೈಲ್ ಸ್ಟುಡಿಯೋದಲ್ಲಿ ಇರುತ್ತೆ, ಇದರಿಂದ ನಾನು ಆನ್ಸರ್ ಮಾಡೋದಕ್ಕೆ ಆಗಲ್ಲ. ಆದರೆ 100% 24 hours ವಿತಿನ್ ಗ್ಯಾರಂಟಿ ನಿಮಗೆ ರಿಪ್ಲೈ ಕೊಟ್ಟೇ ಕೊಡ್ತೀನಿ. ಆಮೇಲೆ ಈ ಥರ ವಿಡಿಯೋಸ್ ಬೇಕಂದರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಇಲ್ಲಿಗೆ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.